ಮಕ್ಕಳುಗಳ ಮರಿಗಳೆಲ್ಲ ಓಡಾಡ್ತಾರೆ, ಎಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಅವ್ರಿಗೆ ಗೌರವ ಕರೆದು ಎಲ್ಲ ಸಮಸ್ಯೆ ಹೇಳಿದ್ರು ಸಹ ಅವ್ರು ಯಾವುದೇ ತರದ ನಮ್ಗೆ ಸ್ಪಂದನೆ ಕೊಟ್ಟಿರೋದಿಲ್ಲ. ರೋಹಿತ್ ನಗರಕ್ಕೆ 3 ಕೋಟಿ ಸ್ಯಾಂಕ್ಷನ್ ಮಾಡಿದೀನಿ ಅಂತಂದ್ರು, ಕೋಟಿನೂ ಇಲ್ಲ, 3 ಕೋಟಿಗಳು ಬಂದಿಲ್ಲ ಇಲ್ಲಿಗೆ. ಅವ್ರ ಶಾಸಕರು 3 ವರ್ಷದಿಂದ ಇಷ್ಟು ಪೂಜೆ ಮಾಡಿದ್ದಾರೆ, ಎಷ್ಟು ಕಾಮಗಾರಿ ಸಂಪೂರ್ಣ ಇದೆ, ತಾವು ಮಾಹಿತಿ ತಗೊಳ್ಳಿ. ಅವರು ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಕೆಲಸ ಅಭಿವೃದ್ಧಿ ಏನು ಕೇಳ್ಬಾರ್ದು. ಸುಮ್ಮನೆ ಅವ್ರ ಕಾರ್ಯಕರ್ತರು ನಾಳೆ ಪೂಜೆ ಮಾಡಿಸ್ಕೊಡ್ತೀನಿ, ನಾಡ್ ಪೂಜೆ ಮಾಡಿಸ್ಕೊಡ್ತೀನಿ, ಮುಂದಿನ ತಿಂಗಳು ಡೇಟ್ ಕೊಟ್ಬಿಟ್ಟಿದ್ದಾರೆ ಅಂತ ಬರೀ ಇದೆ ಸುಳ್ಳೆ. ಒಂದು ಚಾಲೆಂಜ್ ಮಾಡ್ತೀನಿ, ನಮ್ಮ ರೋಹಿತ್ ನಗರ ಗ್ರಾಮಕ್ಕೆ ಬಂದು ನೋಡಪ್ಪ ಇಲ್ಲಿ ರಸ್ತೆ ಮಾಡಿದೆ ಅಂತ ತೋರಿಸ್ಲಿ, ಆಮೇಲೆ ಇಂದ ಮಾತಾಡೋದು ಸರ್, ಚರ್ಚೆಗೆ ಬರ್ಲಿ, ಬೇಕಾದ್ರೆ ಮಾತಾಡೋಣ. ಈ ಚಾಲೆಂಜ್ ಇದು ಬೇರೆ ರೀತಿ ಅಭಿವೃದ್ಧಿ ಕೆಲಸ ಕಾಂಗ್ರೆಸ್ ಶಾಸಕರಿಂದ ಯಾವುದೇ ರೀತಿ ಇಲ್ಲ, ಮತ್ತೆ ಅವರ ಕಾರ್ಯಕರ್ತರಿಂದಲೂ ಯಾವುದೂ ಇಲ್ಲ. ಇದೇ 3 ವರ್ಷದ ಮುಂಚೆ ನಾವು ಹನುಮಾನ್ ಜಯಂತಿಗೆ ಅಂತ ಕಾರ್ಡ್ ಕೊಡಕ್ ಹೋದು, ಆಗ ಯಾವರಪ್ಪ ನೀವು ಅಂತ ಕೇಳಿದ್ರು. ನಾವು ಲೋಹಿತ್ ನಗರ ಸರ್ ಅಂತ ಹೇಳಿದೆ, ಲೋಹಿತ್ ನಗರಕ್ಕೆ 3 ಕೋಟಿ ಸ್ಯಾಂಕ್ಷನ್ ಮಾಡಿದೀನಿ ಅಂತಂದ್ರು. ಆಮೇಲೆ ಅದು ತಂದ ನಂತರ 1 ವರ್ಷ ಆಯ್ತು, ಮತ್ತೆ ಹನುಮಾನ್ ಜಯಂತಿ ಕಾರ್ಡ್ ಕೊಡಕ್ ಹೋದು. ಆ ಲೋಹಿತ್ ನಗರಕ್ಕೆ 3 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀನಿ, ಮತ್ತೆ ನೆಲಮಂಗಲಕ್ಕೆ ಮೆಟ್ರೋ ಸ್ಯಾಂಕ್ಷನ್ ಮಾಡಿದ್ದೀನಿ, ಆಮೇಲೆ ನೆಲಮಂಗಲಕ್ಕೆ UGD ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತಂದ್ರು. 3 ಕೋಟಿನೂ ಇಲ್ಲ, 3 ಕೋಟಿಗಳು ಬಂದಿಲ್ಲ ಇಲ್ಲಿಗೆ. ಈ ಗುಂಡಿಗಳು ಬಿದ್ದಿರೋ ರಸ್ತೆಯಲ್ಲಿ ಅವ್ರು ಬಂದೇ ಇಲ್ಲ. ಆಮೇಲೆ ರಂಗೋಲಿ ಸ್ಪರ್ಧೆ ಮಾಡಕ್ಕೆ ಬಂದಾಗ ಅಲ್ಲಿ ಯಾರು ಅವ್ರ ಕಾರ್ಯಕರ್ತರ ಪ್ರಶ್ನೆ ಮಾಡಕ್ ಹೋದಾಗ ಬನ್ನಿ ಆಫೀಸಲ್ಲಿ ಬಂದು ಮಾತಾಡಿ ಏನೇ ಅಭಿವೃದ್ಧಿ ಮಾಡಿದ್ರು ಅಂತ ಹೇಳಿದ್ರು. ನಮಗೆ ಮಾಹಿತಿ ಬಂದಿದ್ದು ಅದು ಬಿಟ್ಟೇನು ಶಾಸಕರದು 3 ಕೋಟಿ ಅಲ್ಲ, 1 ಲಕ್ಷನೂ ಬಂದಿಲ್ಲ ಇಲ್ಲಿಗೆ. ಸುಮ್ಮನೆ ಅವ್ರ ಕಾರ್ಯಕರ್ತರು ನಾಳೆ ಪೂಜೆ ಮಾಡಿಸ್ಕೊಡ್ತೀನಿ, ನಾಡ್ ಪೂಜೆ ಮಾಡಿಸ್ಕೊಡ್ತೀನಿ, ಮುಂದಿನ ತಿಂಗಳು ಡೇಟ್ ಕೊಟ್ಬಿಟ್ಟಿದ್ದಾರೆ ಅಂತ ಬರೀ ಇದೆ ಸುಳ್ಳೆ. ಅವ್ರ ಕಾರ್ಯಕರ್ತರು ಬರೀ ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ಟೈಮ್ ಕಳೀತಿದ್ದಾರೆ ಹೊರತು ಬೇರೆ ರೀತಿ ಅಭಿವೃದ್ಧಿ ಕೆಲಸ ಕಾಂಗ್ರೆಸ್ ಶಾಸಕರಿಂದ ಯಾವುದೇ ರೀತಿ ಇಲ್ಲ, ಮತ್ತೆ ಅವರ ಕಾರ್ಯಕರ್ತರಿಂದಲೂ ಯಾವುದೂ ಇಲ್ಲ. ಸರ್, ನನ್ನ ಹೆಸರು ರಹಮಾನ್ ಅಂತ, ಲೋಹಿತ್ ನಗರ ವಾರ್ಡ್ ನಂಬರ್ 23. ಇದು ಯಾವುದೇ ತರಹದ ನಗರಸಭೆ ಅನುದಾನ ಅಲ್ಲ, ಯಾವುದೇ ಶಾಸಕರ ಅನುದಾನ ಅಲ್ಲ. ಇದು ರಸ್ತೆ ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು ಹಲವು ಬಾರಿ ಮನವಿಯನ್ನ ಮಾಡ್ತೇವೆ. ಮಾನ್ಯ ನಗರಸಭೆ ಪೌರಾಯುಕ್ತರಾದ ಗಂಗಾಧರ್ ಸಾಹೇಬ್ರಿಗೆ ಸ್ಥಳ ಪರಿಶೀಲನೆಗೂ ಕರಿತೀವಿ, ಅವ್ರ ಮನವಿನೂ ಸಹ ಮಾಡ್ತೀವಿ. ಸಾರ್ವಜನಿಕರು ಮತ್ತೆ ಶಾಲಾ ಬಸ್ಗಳು ಮಕ್ಕಳುಗಳ ಮರಿಗಳೆಲ್ಲ ಓಡಾಡ್ತಾರೆ, ಎಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಅವ್ರಿಗೆ ಗೌರವ ಕರೆದು ಎಲ್ಲ ಸಮಸ್ಯೆ ಹೇಳಿದ್ರು ಸಹ ಅವ್ರು ಯಾವುದೇ ತರದ ನಮ್ಗೆ ಸ್ಪಂದನೆ ಕೊಟ್ಟಿರೋದಿಲ್ಲ. ಅದರಿಂದಾಗಿ ನಮ್ಮ ಗ್ರಾಮಸ್ಥರು, ನಮ್ಮ ಯುವಕರೆಲ್ಲ ಸೇರಿ ಈ ಒಂದು ಕೆಲಸಕ್ಕೆ, ಇದೊಂದು ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಎಲ್ಲಾರು ಗ್ರಾಮಸ್ಥರು ಅಂತ ಹೇಳಿದ್ರೆ ನಮ್ಮ ಎಲ್ಲ ಯುವಕರುಗಳು, ನಮ್ಮ ಚಲವಾದಿ ನಾಗೇಂದ್ರ ಇರಬಹುದು, ರಮೇಶ್ ಇರಬಹುದು, ರಘು ಇರಬಹುದು, ರಂಗನಾಥ್ ಇರಬಹುದು, ಎಲ್ಲರೂ ಸಹಕಾರ ಕೊಡಿ. ಅದೇ ಸಿದ್ದಲಿಂಗಯ್ಯ, ಎಲ್ಲರೂ ನಮ್ಮ ಗ್ರಾಮಸ್ಥರು ನಮಗೆ ಒಟ್ಟಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸರ್, ಅವರು ಕಾಂಗ್ರೆಸ್ ಪಕ್ಷದ ರಂಗೋಲಿ ಸ್ಪರ್ಧೆ ಅಂದ್ರೆ ಅವ್ರ ಕಾಮಗಾರಿಗಳು ಕೇಳ್ತಾರೆ ಅಂತಾನೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿ ಕೆಲಸಗಳೇನು ಮಾಡ್ತಿಲ್ಲ. 2 ತೆಂಗಿನಕಾಯಿ 4 ಬಾಳೆಹಣ್ಣು ಇಟ್ಬಿಟ್ಟು ಊರು ತುಂಬಾ ಪೂಜೆಗಳು ಮಾಡಿ ಹೋಗ್ತಾ ಇದ್ದಾರೆ. ಬಟ್ ಯಾವ್ದೇ ಈಗ ನೀವು ಮಾಧ್ಯಮ ಮಿತ್ರರು ಇದ್ದೀರಾ, ತಾವುಗಳೆಲ್ಲ ಎಷ್ಟು ಅವ್ರ ಶಾಸಕರು 3 ವರ್ಷದಿಂದ ಎಷ್ಟು ಪೂಜೆ ಮಾಡಿದ್ದಾರೆ, ಎಷ್ಟು ಕಾಮಗಾರಿ ಸಂಪೂರ್ಣ ಇದೆ, ತಾವು ಮಾಹಿತಿ ತಗೊಳ್ಳಿ. ಅವರು ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಕೆಲಸ ಅಭಿವೃದ್ಧಿ ಏನು ಕೇಳಬಾರ್ದು. ಸುಮ್ಮನೆ ಏನೋ ಬಂದು ಒಂದು ಸುಮ್ಮನೆ ಒಂದು ಮ್ಯಾಜಿಕ್ ಮಾಡಿ ಹೋಗ್ತಾರೆ ಸರ್. ಏನೋ ತಗೊಳ್ಳಿ, ಅದು ಕಾಮಗಾರಿ ತೋರಿಸಬೇಕಲ್ವಾ ಸರ್, ಅದು ಇಂಪಾರ್ಟೆಂಟ್ ತಾನೆ. ನಮ್ಮ ಗ್ರಾಮದ ಅಭಿವೃದ್ಧಿ, ನಮ್ಮ ಜನಗಳಿಗೋಸ್ಕರ ನಾವು ನಮ್ಮ ಕೈಲಾದ ಸೇವೆ ಮಾಡ್ತಾ ಇದೀವಿ ಸರ್. ಇಲ್ಲಿವರೆಗೂ ಲೋಹಿತ್ ನಗರಕ್ಕೆ 1 ರಸ್ತೆ ಬಂದಿಲ್ಲ ಸರ್. ನಾನು ಇವಾಗ ನೀವು ಮಾಧ್ಯಮ ಮಿತ್ರರಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ, ನಮ್ಮ ಲೋಹಿತ್ ನಗರ ಗ್ರಾಮಕ್ಕೆ ಬಂದು ನೋಡಪ್ಪ ಇಲ್ಲಿ ರಸ್ತೆ ಮಾಡಿದೆ ಅಂತ ತೋರಿಸ್ಲಿ, ಆಮೇಲೆ ಇಂದ ಮಾತಾಡೋದು ಸರ್, ಚರ್ಚೆಗೆ ಬರ್ಲಿ, ಬೇಕಾದ್ರೆ ಮಾತಾಡೋಣ. ಈ ಚಾಲೆಂಜ್ ಇದು. ಒಂದೇ ಒಂದು ರಸ್ತೆ ತೋರಿಸಿ ಸರ್, 500 ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಸರ್, ತೋರಿಸ್ಬೇಕಲ್ವಾ ಸರ್, ಅದಲ್ವಾ ಇಂಪಾರ್ಟೆಂಟ್. ಹೇಳೋದೇ ನಾನು ಹೇಳ್ತೀನಿ ಸರ್, ನಾನು 5 ಕೋಟಿ ರೂಪಾಯಿ ಕೆಲಸ ಮಾಡ್ತೀನಿ, ನಾನು ಹೇಳ್ಬೋದಲ್ವಾ ಸರ್. ಸರ್, ಉಡುಗೊರೆ ಕೊಡ್ತಾರಲ್ಲ ಸರ್, ಆ ಉಡುಗೊರೆಯಿಂದ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ ಸರ್. ಪಾಪ ಅಮಾಯಕರು ಏನ್ ಗೊತ್ತದ ಸರ್. ಈಗ ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ನ ಹಲವಾರು ಹಿರಿಯರು ಮುಖಂಡರುಗಳಿದ್ದಾರೆ. ಸೊ ಅವ್ರೇನ್ ಮಾಡ್ತಿದ್ದಾರೆ ಸರ್, ಆಯ್ತು ಶಾಸಕರು ಬೇಡ, ಇವ್ರೇನ್ ಮಾಡ್ತಾ ಇದ್ದಾರೆ, ನಗರಸಭೆ ಅಧ್ಯಕ್ಷರು ಬೇರೆ ಪಕ್ಷದಿಂದ ಕರ್ಕೊಂಡ್ಬಂದು ಅವ್ರ ಅಧ್ಯಕ್ಷರು ಮಾಡಿದ್ದಾರೆ, ಅವ್ರೇನ್ ಮಾಡ್ತಾರೆ, ಅವ್ರು ಕೇಳ್ಬೇಕಲ್ವಾ ಸರ್. ಅನುದಾನ ಅಲ್ಲ ಸರ್, ಎಲ್ಲ ನೋಡಿ, ಎಲ್ಲ ಸ್ನೇಹಿತರೆಲ್ಲ ಇದ್ದಾರೆ, ಎಲ್ಲ ಬಳಗ ಇತ್ತು ಸರ್. ಖರ್ಚು ವೆಚ್ಚದ ಏನಾಗಿರ್ಬೋದು ಸರ್, 100 ರೂಪಾಯಿ ಖರ್ಚಾಗಿರ್ಬೋದು, ಪ್ರಶ್ನೆ ಅದಲ್ಲ ಸರ್. ನಮ್ಮ ಗ್ರಾಮದ ನಮ್ಮ ವಾರ್ಡಿನ ವಾಸಿಗಳಿಗೆ ಯಾರು, ಇವ್ರು ನಮ್ಮ ಅಧಿಕಾರಿ ಇರ್ಬೋದು, ಶಾಸಕರು ಯಾರು ಸ್ಪಂದಿಸಿಲ್ಲ, ಇದು ಮುಖ್ಯ ಸರ್. ಅಲ್ಲಿ 100 ರೂಪಾಯಿ ಖರ್ಚಾಗಿರೋ ಅದು ಮುಖ್ಯ ಅಲ್ಲ, ಕೆಲಸ ಆಗಿಲ್ಲ. ಇದು ಅಣ್ಣ ಮಾಡ್ಲಿ, ಸ್ವಾಗತ ಮಾಡ್ತೀವಣ್ಣ. ನಾವು 3 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀವಿ, ನಿಮ್ಮ 3 ವರ್ಷದಿಂದ ನೀವೇನು ಮಾಡಿಲ್ಲ. ಅಟ್ಲೀಸ್ಟ್ ಇದಾದ್ರೂ ನೋಡ್ಬಿಟ್ಟು ಬಂದ್ ಮಾಡ್ತಿಲ್ಲ. ನಿಮ್ಗೆ ಸ್ವಾಗತ, ನಮ್ಗೆ ಸ್ವಾಗತ ಮಾಡಿ ನಾವು ಈ ಕೆಲಸ ಚಾಲನೆಗೆ ಅಭಿನಂದನೆ ಸಲ್ಲಿಸ್ತೀವಲ್ವಣ್ಣ. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.